ಎಸ್, ಬೆಂಗಳೂರು ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು ಪಿ ಎಮ್ ಟಿ ವಿ ಕರ್ನಾಟಕ ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತಲೇ ಹೇಳ್ಬೋದು. ಏನು ಖ್ಯಾತ ನಟಿ, ಕನ್ನಡದ ನಟಿ ರಮ್ಯಾ ಅವರು ಕಣ್ಣೀರು ಹಾಕಿರುವಂಥದ್ದು ಒಂದು ಪ್ರತಿಭಟನೆಯಲ್ಲಿ ಬೆಂಗಳೂರಲ್ಲಿ DRDO ಸಂಪರ್ಕದಲ್ಲಿ ನಡೀತಾ ಇರುವ ದೌರ್ಜನ್ಯ ಅಡಿಯಲ್ಲಿ ಏನು ನಾಯಿಗಳನ್ನು ಬಹಳ ಒಂದು ಸಂಕಷ್ಟದಲ್ಲಿ ಒಯ್ತಾ ಇದ್ದಾರೆ, ಕಳುವಾಗ್ತಾ ಇದೆ ಅಥವಾ ತೊಂದರೆ ಆಗ್ತಾ ಇದೆ ಅನ್ನೋ ಕುರಿತಾಗಿ ಒಂದು DRDO ಅವರ ಒಂದು ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇತ್ತು. ಅಂದರೆ ಆ ನಾಯಿಗಳಿಗೆ ತುಂಬ ಹಿಂಸೆ ಕೊಟ್ಟು, ಅಂದರೆ ಬಹಳ ಕ್ರೂರವಾಗಿ ನಾಯಿಗಳನ್ನು ಕಳ್ಳತನ ಮಾಡ್ತಾ ಇದ್ದಾರೆ ಅಥವಾ ಬೇರೆ ರೀತಿಯಾಗಿ ಒಯ್ತಾ ಇದ್ದಾರೆ. ಅದ್ರ ಕುರಿತಾಗಿ DRDO ಅವರ ನೇತೃತ್ವದಲ್ಲಿ ಅಂದರೂ ಪ್ರತಿಭಟನೆ ಮಾಡಲಾಯಿತು. ಈ ಪ್ರತಿಭಟನೆಯಲ್ಲಿ ಖ್ಯಾತ ನಟಿ ರಮ್ಯಾ ಅವರು ಪಾಲ್ಗೊಂಡಿದ್ದರು. ರಮ್ಯಾ ಅವರು ಪಾಲ್ಗೊಂಡ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತು, ತಮಗೆಲ್ಲ ಸಾಮಾನ್ಯವಾಗಿ ಈಗ ಶ್ವಾನಗಳ ಪ್ರಿಯರು ಅಂತ ಹೇಳ್ಬಿಟ್ಟು ಅದ್ರ ಕುರಿತಾಗಿ ಒಂದು ಸಿನಿಮಾ ಕೂಡ ಬಂತು. ಹೀಗಾಗಿ ಆ ಪ್ರತಿಭಟನೆಯಲ್ಲಿ ರಮ್ಯಾ ಅವರು ಕಣ್ಣೀರನ್ನು ಹಾಕಿರುವಂಥದ್ದು, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು, ತಕ್ಕ ಪಾಠ ಕಲಿಸ್ಬೇಕು ಅನ್ನೋ ಕುರಿತಾಗಿ ರಮ್ಯಾ ಅವರು ಮಾತಾಡ್ತಾ ಕಣ್ಣೀರನ್ನು ಇಟ್ಟಿರೋದನ್ನು ನಾವು ಗಮನಿಸಬೇಕಾಗುತ್ತೆ. ಯಾಕೆಂದರೆ ಅವರು ಆ ನಾಯಿಗಳಿಗೆ ಎಷ್ಟು ಅದರ ಮೇಲೆ ಪ್ರೀತಿ ಹಂಬಲ ಇತ್ತು ಅನ್ನೋದನ್ನು ಕೂಡ ತಮಗೆಲ್ಲ ಗೊತ್ತು. ಅದು ಅವರ ಅಂತರ್ಜಾಲದಲ್ಲಿ, ಟ್ವಿಟರಲ್ಲಿ, ಫೇಸ್ಬುಕ್ಕಲ್ಲಿ ಅವಾಗವಾಗ ಪೋಸ್ಟ್ ಮಾಡ್ತಾನೆ ಬರ್ತಾಯಿದ್ರು. ಆದರೆ ಪ್ರತಿಭಟನೆ ಖಂಡಿಸುವ ವೇಳೆಯಲ್ಲಿ, ಅಂದರೆ ಆ ನಾಯಿಗಳನ್ನು ಯಾಕೆ ಈ ರೀತಿಯಾಗಿ ಕೊಡ್ತಾ ಇದ್ದಾರೆ ಅನ್ನೋ ವಿಚಾರವಾಗಿಯೂ ಕೂಡ ನಡೀತಾ ಇತ್ತು. ಆದರೆ ವಿಶೇಷವಾಗಿ ರಮ್ಯಾ ಅವರು ಪ್ರತಿಭಟನೆಯಲ್ಲಿ ಬಹಳ ಕಡಿಮೆ ಕಾಣಿಸ್ಕೊಳ್ತು. ಆದರೆ ನಾಯಿ ವಿಚಾರವಾಗಿ ಅವರು ಇವತ್ತು, ಅಂದರೆ ಬೆಂಗಳೂರಿನಲ್ಲಿ DRDO ಅವರ ನೇತೃತ್ವದಲ್ಲಿ ನಡೀತಾ ಇರುವ ಪ್ರತಿಭಟನೆಯಲ್ಲಿ ಕಾಣಿಸ್ಕೊಂಡು ಇವತ್ತು ಕಣ್ಣೀರನ್ನು ಇಟ್ಟಿರುವುದನ್ನು ತಾವು ಗಮನಿಸಬೇಕಾಗುತ್ತೆ. ಯಾಕೆಂದರೆ ಇದು PMTV ಕರ್ನಾಟಕ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತ ನಾವು ಕೊಡ್ತಾ ಇದ್ದೀವಿ ಅಂತಲೇ ತಿಳಿಸ್ತಾ ಇದ್ದೀವಿ. ಯಾಕೆಂದರೆ ಈ ರೀತಿಯಾಗಿ ಕಣ್ಣೀರು ಇಡುವುದು ಭಾಳ ಕಡಿಮೆ.